ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ನಮ್ಮ ಪ್ರೆಗ್ನೆಂಟ್ ಲೇಡೀಸ್ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಹೌದು, ಆಫ್ಟರ್ ಸಿ ಸೆಕ್ಷನ್ ಆದಮೇಲೆ, ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆದಮೇಲೆ ನಾವು ಯಾವ ರೀತಿ ನಿಯಮಗಳನ್ನ ನಾವು ಪಾಲಿಸಬೇಕು, ಆ ರೀತಿ ನಾವು ಇರಲಿಲ್ಲ ಅಂತಂದರೆ ಪ್ರಾಬ್ಲಮ್ಸ್ಗಳನ್ನ ತುಂಬಾ ಫೇಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ನಿಮಗೆ ಇರಬೇಕು ನೀವು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಆ್ಯಂಡ್ ಯಾವ್ಯಾವ ರೀತಿ ಇರಬಾರ್ದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಹೇಳಬೇಕು ಅಂತಂದ್ರೆ ನಾರ್ಮಲ್ ಡೆಲಿವರಿ ಆದವ್ರಿಗೂ ಮತ್ತೆ ಸಿ ಸೆಕ್ಷನ್ ಆದವ್ರಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ನಾರ್ಮಲ್ ಡೆಲಿವರಿ ಆದವರು ಆರಾಮಾಗಿ ಫಸ್ಟ್ ಡೇನೆ ಡೆಲಿವರಿ ಆದ ತಕ್ಷಣ ಆರಾಮಾಗಿ ಎದ್ದು ಓಡಾಡ್ತಾರೆ ಅಲ್ವಾ? ನಾನು ನೋಡಿದ್ದೀನಿ, ಅದನ್ನ ನನ್ನ ಕಣ್ಮುಂದೆನೆ ನೋಡಿದ್ದೀನಿ. ನಾರ್ಮಲ್ ಡೆಲಿವರಿ ಆದವರು ಆರಾಮಾಗಿ ಎದ್ದು ಓಡಾಡೋದನ್ನ ನಾನೇ ನೋಡಿದ್ದೀನಿ. ಬಟ್ ಸಿ ಸೆಕ್ಷನ್ ಆದವ್ರಿಗೆ ಅದು ತುಂಬಾನೇ ಕಷ್ಟ ಅಲ್ವಾ? ಇವತ್ತೇನಾದ್ರೂ ನಿಮ್ಗೆ ಸಿ ಸೆಕ್ಷನ್ ಆಯ್ತು ಅಂತಂದ್ರೆ ಒಂದು 2 ಡೇಸ್ ಇಲ್ಲ 3 ಡೇಸ್ ಬಿಟ್ಟು ನಿಮ್ಗೆ ಅವರು ಹೆದಳ್ಲಿಕ್ಕೆ ಹೇಳ್ತಾರೆ. ಅಲ್ಲಿವರೆಗೂ ನೀವು ಹೆದಳೋ ಹಾಗೂ ಇಲ್ಲ ಅಲ್ವಾ? ಸೊ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಯಾವ್ಯಾವ ರೀತಿ ಇದ್ದೆ, ಓಕೆನಾ, ನಂದು ಬಾಣಂತನದಲ್ಲಿ ನಾನು ಯಾವ್ಯಾವ ರೀತಿ ಎಲ್ಲಾನು ಫೇಸ್ ಮಾಡಿದೆ ಆ್ಯಂಡ್ ಏನೇನು ಕೆಲಸ ನಾನು ಮಾಡ್ತಿರ್ಲಿಲ್ಲ ಅದನ್ನೆಲ್ಲ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ನಾರ್ಮಲ್ ಡೆಲಿವರಿ ಆದವರು ಆರಾಮಾಗಿ ಒಂದು 15 ಡೇಸ್ 20 ಡೇಸ್ಗೆ ಅವ್ರಿಗೆ ಆರಾಮಾಗಿ ಗಾಯ ಎಲ್ಲ ವಾಸಿ ಆಗ್ಬಿಡುತ್ತೆ. ಓಕೆನಾ? ಆರಾಮಾಗಿ ಅವರು ಎದ್ದೆಲ್ಲ ಓಡಾಡ್ತಾರೆ, ಎಲ್ಲ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಅವರು ಅಲ್ವಾ? ಸೊ ನಮ್ಮ ಸಿ ಸೆಕ್ಷನ್ ಆದವ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಗೆ ಸ್ವಲ್ಪ ಏನಾದ್ರೂ ಒಂಚೂರು ಕೆಲಸ ಮಾಡಿದ್ರೆ ಸಾಕು, ಅದು ಫುಲ್ಲು ನಿಮ್ಗೆ ಗಾಯ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ನಾನು ಕೂಡ ಅದೇ ರೀತಿ ಅನುಭವಿಸಿದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇನೆ. ಸೊ ನಾರ್ಮಲ್ ಡೆಲಿವರಿ ಆದವ್ರನ್ನ ನಾನು ನನ್ನ ಕಣ್ಮುಂದೆ ನೋಡಿದ್ದೀನಿ. ಓಕೆನಾ? ಅಂದರೆ ನನ್ನ ಫ್ರೆಂಡ್ಗೂ ಕೂಡ ನಾರ್ಮಲ್ ಡೆಲಿವರಿ. ಸೊ ಅವಳು ಯಾವ್ಯಾವ ರೀತಿ ಇದ್ಲು ಅದನ್ನೆಲ್ಲ ನಾನು ನೋಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಏನಪ್ಪಾ ಅಂತಂದ್ರೆ ಸಿ ಸೆಕ್ಷನ್ ಆದವರು ಫ್ರೆಂಡ್ಸ್, ನಿಮಗೆ ಎಷ್ಟು ನೀವು ಕೇರ್ಫುಲ್ ಆಗಿರ್ತೀರಾ ಅಷ್ಟೇ ತುಂಬಾನೇ ಒಳ್ಳೇದು. ಸರಿನಾ? ನಾರ್ಮಲ್ ಡೆಲಿವರಿ ಅವರು ಆರಾಮಾಗಿ ಈಗಿನ ಇದ್ರಲ್ಲಂತೂ ಬಾಣಂತನ ಅನ್ನೋದೇನು ಅಂತಾನೆ ಗೊತ್ತಿಲ್ಲ ಅನ್ನೋ ತರ ಆಡ್ತಾರೆ ಜನಗಳು. ಓಕೆನಾ? ಯಾರು ಬಾಣಂತನ ಮಾಡಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆಗಿನ ಕಾಲದವರು ಸುಮ್ಮನೆ ಇದನ್ನೆಲ್ಲ ಮಾಡಲ್ಲ ಅಲ್ವಾ? ಏನೋ ಒಂದು ಅಂದ್ರೆ ನಮ್ಮ ಬಾಡಿನಲ್ಲಿ ಬ್ಲಡ್ ಫುಲ್ಲು ಎಲ್ಲ ಹೋಗಿ ಬಾಡಿ ತುಂಬಾ ವೀಕ್ ಆಗಿರುತ್ತೆ, ಹಸಿಮೈ ಇರುತ್ತೆ. ಓಕೆನಾ? ಸೊ ನಾವು ಬ್ಲಡ್ ಎಲ್ಲ ಜಾಸ್ತಿ ಹೋಗಿರೋದ್ರಿಂದ ನಾವು ಚೆನ್ನಾಗಿ ಫುಡ್ನ ತಗೊಳ್ಬೇಕು. ಯಾಕಂದ್ರೆ ಆ ತರ ಫುಡ್ ಎಲ್ಲ ತಗೊಳ್ದೆ ಹೋದ್ರೆ ನಮ್ಗೆ ಫ್ಯೂಚರ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ವಾ? ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಚೆನ್ನಾಗಿ ಊಟ ತಿಂಡಿನ ಚೆನ್ನಾಗಿ ಮಾಡಬೇಕು ಆ ಟೈಮಲ್ಲಿ. ಬಟ್ ಸಿ ಸೆಕ್ಷನ್ ಆದವ್ರಿಗೆ ಊಟ ತಿಂಡಿನ ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ. ಓಕೆನಾ? ಸೊ ನನಗೂ ಅಷ್ಟೇ ಜಾಸ್ತಿ ತಿನ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನಾರ್ಮಲ್ ಡೆಲಿವರಿ ಅವರು ಆ ಥರ ಅಲ್ಲ, ಅವರು ಆರಾಮಾಗೆ ಇರ್ತಾರೆ. ಅವರು 1 ಮಂತ್ ಇಲ್ಲ 3 ಮಂತ್ಸ್ ಆ ಥರ ಬಾಣಂತನ ಮಾಡಿಸ್ಕೊಳ್ತಾರೆ. ಬಟ್ ನಮ್ಗೇನಂತ ಅಂದರೆ 9 ಮಂತ್ 10 ಮಂತ್ ನಮಗೆ ಬೇಕೇ ಬೇಕು ಟೈಮು. ಗಾಯ ಅದು ಫುಲ್ಲು ಮೇಲ್ಗಡೆ ಕ್ಯೂರ್ ಆಗಿಬಿಡುತ್ತೆ, ಬಟ್ ಒಳಗಡೆ ನಿಮಗೆ ಸ್ಟಿಚಸ್ ಹಾಕಿರ್ತಾರಲ್ಲ ಅದಂತೂ ತುಂಬಾನೇ ಲೇಟ್. ಅದು ಓಕೆನಾ? ಲೇಟ್ ಪ್ರೊಸೀಜರ್ ಅದು ಫುಲ್ಲು ನಿಮಗೆ ಎಲ್ಲ ಕ್ಯೂರ್ ಆಗಬೇಕು ಅಂತಂದರೆ 9 ಮಂತ್ಸ್ ಇಲ್ಲ 10 ಮಂತ್ಸ್ ನಿಮಗೆ ತಗೊಳುತ್ತೆ. ಓಕೆನಾ? ಹಾಗಾಗಿ ನೀವು ಅಷ್ಟು ದಿನದಲ್ಲಿ ನೀವು ಯಾವ ರೀತಿ ಇರಬೇಕು, ಅಟ್ಲೀಸ್ಟ್ ನೀವು ಅಷ್ಟು ದಿನ ಇರೋಕ್ಕಾಗಲ್ಲ ಅಂತ ಅಂದ್ರೂ ಒಂದು 3 ಮಂತ್ಸ್ ಆದ್ರೂ ನೀವು ಆರಾಮಾಗಿ ನೀವು ರೆಸ್ಟನ್ನ ಮಾಡಲೇಬೇಕು. ಆಫ್ಟರ್ 3 ಮಂತ್ಸ್ ನೀವು ಆರಾಮಾಗಿ ಸ್ವಲ್ಪ ಕೆಲಸಗಳನ್ನ ನೀವು ಮಾಡ್ಕೊಳ್ಬಹುದು. ಓಕೆನಾ? ಆಫ್ಟರ್ ಅಂದರೆ 3 ಮಂತ್ಸ್ವರೆಗೂ ನೀವು ಆರಾಮಾಗಿ ರೆಸ್ಟ್ನ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಗಾಯ ಅದು ವಾಸಿ ಆಗೋದಿಲ್ಲ. ಅದು ಒಳಗಡೆ ಎಲ್ಲ ಫುಲ್ಲು ಇನ್ಫೆಕ್ಷನ್ ಆಗಿಬಿಟ್ಟು ಸುಮ್ಮನೆ ನಿಮಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಫುಲ್ಲು ಫೀವರ್ ಸ್ಟಾರ್ಟ್ ಆಗೋದು. ಅದು ಇನ್ಫೆಕ್ಷನ್ ಆದರೆ ಇದೊಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸಿ ಸೆಕ್ಷನ್ ಏನಾದರೂ ನಿಮಗೆ ಗಾಯ ಏನಾದರೂ ಇನ್ಫೆಕ್ಷನ್ ಆದರೆ ನಿಮಗೆ ಜ್ವರ ಬರುತ್ತೆ. ಅವಾಗವಾಗ ಜ್ವರ ಬರ್ತಾ ಇರುತ್ತೆ. ಅವಾಗ ನೀವು ಅಂದ್ಕೊಳ್ಬೇಕು, ಅದೇನೋ ಇನ್ಫೆಕ್ಷನ್ ಆಗ್ತಿದೆ, ಅದಕ್ಕೆ ನಂಗೆ ಅವಾಗವಾಗ ಜ್ವರ ಬರ್ತಾ ಇದೆ ಅಂತ ನೀವು ಅಂದ್ಕೊಳ್ಬೇಕು. ಓಕೆನಾ? ಸೊ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂತಂದರೆ ಸಿ ಸೆಕ್ಷನ್ ಆದವರು ಮೊದಲಿಗೆ ನೀವು ಈ ಭಾರ ಎತ್ತದನ್ನ ಬಿಡಬೇಕು. ಓಕೆನಾ? ಆಫ್ಟರ್ 3 ಮಂತ್ಸ್ವರೆಗೂ ನೀವು ವೆಯ್ಟನ್ನ ಎತ್ತೋ ಹಾಗೆ ಇಲ್ಲ. ಸರಿನಾ? ಆಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಎತ್ಬೋದು, ಅವಾಗಲೂ ಕೂಡ ಜಾಸ್ತಿ ಎತ್ತೋಗಿಲ್ಲ. 9 to 10 ಮಂತ್ಸ್ ನೀವು ಆರಾಮಾಗಿ ರೆಸ್ಟ್ ಮಾಡಲೇಬೇಕಾಗುತ್ತೆ. ಸರಿನಾ? ಸೊ ಫಸ್ಟ್ ಪಾಯಿಂಟ್ ಬಂದು ಭಾರನ ನೀವು ಎತ್ತಕೂಡದು. ಸರಿನಾ? ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋದಾಗಿರಬಹುದು, ಆ ಥರ ಎಲ್ಲ ಜಾಸ್ತಿ ಕುತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಓಕೆನಾ? ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡು ರೆಸ್ಟ್ ಮಾಡಿ.
ಸರಿನಾ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಏನಾಗ್ಬಿಡುತ್ತೆ, ಈಗ ಹೆಂಗಿದ್ರು ಗಾಯ ಎಲ್ಲ ವಾಸಿ ಆಗಿದೆ ಅಲ್ವಾ, ಮಾಗಿದೆ ಅಲ್ವಾ, ನಂಗೇನು ಪೇನ್ ಇಲ್ಲಪ್ಪ ಅಂದ್ಬಿಟ್ಟು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅದ್ರ ನೋವೇನು ಅಂತ, ಸರಿನಾ. ಸೊ ನಾನು ಹಾಗೆ ಮಾಡಿದ್ದೆ, ಸ್ವಲ್ಪ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. 1.5 ಮಂತ್ 2 ಮಂತ್ಸ್ ಅನ್ಸುತ್ತೆ ನನಗೆ. ಆವಾಗ ಸ್ವಲ್ಪ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಯಿತು. ಸುಮ್ಮನೆ ಸ್ವಲ್ಪ ಜ್ವರ ಬರೋದು ಅವಾಗ ಆ ಥರ ಎಲ್ಲ ಆಗ್ತಾಯಿತ್ತು. ಮತ್ತು ಪೇಯ್ನ್ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಕೆಲಸಗಳನ್ನ ಕಮ್ಮಿ ಮಾಡಿಕೊಂಡು ಮನೇಲಿ ಅಂದರೆ ಕೆಲಸಗಳನ್ನ ನನಗೆ ಯಾವ್ದು ಮಾಡೋಕ್ಕಾಗುತ್ತೆ ಅದನ್ನ ಮಾತ್ರ ಮಾಡಿಕೊಂಡು ನಾನು ರೆಸ್ಟ್ ಮಾಡ್ತಾ ಇದ್ದೆ, ಓಕೆನಾ. ಸೊ ಹಾಗಾಗಿ ನೀವು ಜಾಸ್ತಿ ಕೆಲಸಗಳನ್ನ ನೀವು ಮಾಡಬಾರ್ದು, ಓಕೆನಾ. ಮತ್ತು ಬಟ್ಟೆ ವಾಷಿಂಗ್ ಮಾಡ್ತೀರಾ ಅಲ್ವಾ, ಈಗ ಯಾರು ಮನೇಲಿ ಇರಲ್ಲ ಅಲ್ವಾ, ನಮ್ಮ ನೋಡ್ಕೊಳಕ್ಕೆ ಯಾರು ಇಲ್ಲ ಅಂದಾಗ ನಾವೇ ಮಾಡ್ಕೊಳ್ಬೇಕು ಅಲ್ವಾ. ಸೊ ನೀವೇನು ಮಾಡಬೇಕು ಅಂತಂದರೆ ಬಟ್ಟೆ ವಾಷಿಂಗ್ನು ಅಷ್ಟೇ ತುಂಬ ಬಗ್ಕೊಂಡು ಮಾಡೋದಾಗಲಿ ಆ ಥರ ಎಲ್ಲ ಮಾಡಿಬಿಡಿ. ಸಿಂಪಲ್ಲಾಗಿ ಮೇಲೇ ಫುಲ್ಲು ತುಂಬ ಬಗ್ಬೇಡಿ, ಮಾಮೂಲಿ ಸ್ವಲ್ಪ ಇದು ಮಾಡಿಕೊಂಡು ಬಗ್ಕೊಂಡು ಚೆನ್ನಾಗಿ ಬಟ್ಟೆನೆಲ್ಲ ನೀವು ಆರಾಮಾಗಿ ತೊಳಿಬಹುದು. ಫುಲ್ಲು ಬಗ್ಕೊಂಡು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಸೊಂಟ ನೋವು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಿಮಗೆ ಆ ಸ್ಟಿಚ್ ಹಾಕಿರ್ತಾರಲ್ಲ ಒಳಗಡೆ ಎಲ್ಲ ಫುಲ್ಲು ಮಾಗಿರೋದಿಲ್ಲ, ಅದು ಕೂಡ ಪೇನ್ ನಿಮಗೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ನೀವು ಆರಾಮಾಗಿ ಬಟ್ಟೆನ ನೀವು ತುಂಬ ಬಗ್ದೇನೆ ವಾಶ್ ಮಾಡಬೇಕಾಗುತ್ತೆ, ಸರಿನಾ. ಇನ್ನು ಅಡುಗೆ ಎಲ್ಲ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ತಣ್ಣೀರನ್ನ ನೀವು ಜಾಸ್ತಿ ಮುಟ್ಟಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂದರೆ ಆ ಟೈಮಲ್ಲಿ ನಿಮ್ಮದು ಬಾಡಿ ಬಂದು ಹಸಿಮೈ ಇರುತ್ತೆ, ಓಕೆನಾ. ಫುಲ್ಲು ನಿಮ್ಮದು ಬ್ಲಡ್ ಎಲ್ಲ ಲಾಸ್ ಆಗಿರುತ್ತಲ್ವಾ. ಸೊ ನಿಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನೀವು ಒಳ್ಳೊಳ್ಳೆ ಫುಡ್ನ ನೀವು ತಗೊಳ್ಬೇಕು ಆ ಟೈಮಲ್ಲಿ. ಆದಷ್ಟು ನಿಮ್ಮ ಬಾಡಿನ ಫುಲ್ಲು ಹೀಟಾಗಿ ಇಟ್ಕೊಳ್ಳಿ, ಓಕೆನಾ. ತುಂಬ ಕೋಲ್ಡಾಗೆಲ್ಲ ಇಟ್ಕೊಂಡ್ಬಿಟ್ರೆ ಪಾಪಗೂ ಕೂಡ ನೀವು ಫೀಡ್ ಮಾಡಿಸೋದ್ರಿಂದ ಪಾಪಗೂ ಶೀತ ಕೂಡ ಆಗುತ್ತೆ, ಹಾಗೆಯೇ ನಿಮಗೂ ಕೂಡ ಅಷ್ಟೇ ಬಾಣಂತನ ಅಂತ ಅನ್ಸ್ಕೊಳ್ಳೋದಿಲ್ಲ ಅದು, ಓಕೆನಾ. ಸೊ ಹಾಗಾಗಿ ನೀವು ಆದಷ್ಟು ಬಾಡಿನ ಹೀಟಾಗಿ ಇಟ್ಕೊಳ್ಳಿ. ಕಾಫಿನ ಕುಡೀರಿ, ಡೈಲಿ ಕಾಫಿ ಕುಡೀರಿ, ಮತ್ತು ಟೀನ ಆ ಟೈಮಲ್ಲಿ ಕುಡಿಬೇಡಿ. ಕಾಫಿ ಬಂದು ತುಂಬ ಹೀಟ್ ಅಲ್ವಾ, ಸೊ ನಿಮ್ಮ ಬಾಡಿನ ಅದು ಹೀಟ್ ಮಾಡುತ್ತೆ, ಹೀಟಲ್ಲಿ ಇಡುತ್ತೆ. ಹಾಗಾಗಿ ಕಾಫಿ ಕುಡೀರಿ. ಆಮೇಲೆ ನೀವು ಸಾಕ್ಸ್ನ ಹಾಕ್ಕೊಳ್ಳಿ ಚೆನ್ನಾಗಿ. ಈ ಸಮ್ಮರ್ ಏನಾದರೂ ಇದ್ದರೆ ಸ್ವೆಟರ್ಸ್ನ ನೀವು ತುಂಬ ಅಂದರೆ ಮಧ್ಯಾಹ್ನ ಟೈಮೆಲ್ಲ ಬೇಕಾದರೆ ನೀವು ತೆಗಿಬಹುದು, ಬಟ್ ನೈಟ್ ಟೈಮೆಲ್ಲ ತೆಗಿಲಿಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಬಾಡಿ ಸ್ವಲ್ಪ ಹೀಟ್ ಆಗಬೇಕಲ್ವ ನಿಮಗೆ, ಸೆಕೆ ಆದರೂ ಕೂಡ ನೀವು ಸ್ವೆಟರ್ಸ್ನ ಬಿಚ್ಚಬಾರ್ದು. ಆಮೇಲೆ ಸ್ನಾನ ಮಾಡ್ತೀರಲ್ಲ, ಸ್ನಾನ ಮಾಡಿದ ತಕ್ಷಣ ನೀವು ಬಂದ್ಬಿಟ್ಟು ನಮ್ಮ ಬಾಡಿನ ಫುಲ್ಲು ಬೆವರ್ಸ್ಬೇಕಂತೆ ಆ ಟೈಮಲ್ಲಿ, ಸರಿನಾ. ಫುಲ್ಲು ಬೆವ್ತೋಗ್ಬೇಕು ನಮ್ಮ ಬಾಡಿ, ಆ ಥರ ಮಾಡಬೇಕಂತೆ. ಆಗಿನ ಕಾಲದವ್ರು ಹೇಳ್ತಾ ಇರ್ತಾರೆ ಆ ಥರ. ಸ್ನಾನ ಮಾಡಿದ ತಕ್ಷಣ ನೀವು ಬಂದು ಫುಲ್ಲು ಬೆಡ್ಶೀಟ್ನ ನೀವು ಕವರ್ ಮಾಡಿಕೊಂಡು ಆರಾಮಾಗಿ ನೀವು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು, ಓಕೆನಾ. ಈಗ ಪಾಪಗೂ ಸ್ನಾನ ಮಾಡಿಸಿರ್ತಾರೆ, ಪಾಪು ಸ್ನಾನ ತಕ್ಷಣ ನಿಮಗೂ ಕೂಡ ಸ್ನಾನ ಮಾಡಿಸ್ತಾರಲ್ವಾ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಬೆಡ್ಶೀಟ್ ಎಲ್ಲ ಫುಲ್ಲು ಕವರ್ ಮಾಡಿಕೊಂಡು ಮಲ್ಕೊಳ್ಳಿ. ಆಮೇಲೆ C-ಸೆಕ್ಷನ್ ಆಗಿರೋರು ಸ್ಟ್ರೈಟ್ ಮಲಗಬೇಡಿ, ಸರಿನಾ. ಅದು ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟ್ರೈಟ್ ಮಲಗಬೇಡಿ, ಆ ಕಡೆ ತಿರ್ಕೊಂಡು ಮಲ್ಕೊಳ್ಳಿ, ಇಲ್ಲ ಈ ಕಡೆ ತಿರ್ಕೊಂಡು ಮಲ್ಕೊಳ್ಳಿ, ಆ ಥರ ಮಾಡಿ. ಆಮೇಲೆ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ, ನೀವು ತುಂಬ ಬಗ್ಕೊಂಡು ಕಸ ಗುಡಿಸೋದು ಅದರೆಲ್ಲ ಮಾಡಬೇಡಿ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ, ತುಂಬ ಬಗ್ತಾ ಇರಲಿಲ್ಲ, ಮೇಲ್ಗಡೆನೆ ಹಿಂಗೆ ನಿಂತ್ಕೊಂಡು ಸ್ವಲ್ಪ ಒಂಚೂರು ಬಗ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ ಅಷ್ಟೇ ನಾನು. ಯಾಕಂದರೆ ನಾವೇ ಮಾಡ್ಕೊಳ್ಬೇಕು ಅಂತ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾವೇನು ಮಾಡಬೇಕು ಆ ಟೈಮಲ್ಲಿ ಸಿಂಪಲ್ಲಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಬೇಕು. ಏನಿದೇನು ಪರ್ಮನೆಂಟ್ ಅಲ್ವಲ್ಲ, ಸ್ವಲ್ಪ ದಿನ ಅಷ್ಟೇ ಅಲ್ವಾ. ಸ್ವಲ್ಪ ದಿನ ಈ ಥರ ಎಲ್ಲ ನಾವು ಸಿಂಪಲ್ಲಾಗಿ ಕೆಲಸಗಳನ್ನ ಮಾಡಿಕೊಂಡ್ರೆ ಆಮೇಲೆ ಬೇಕಾದ್ರೆ ನಾವು ಮಾಡ್ಕೊಳ್ಬಹುದಲ್ವಾ. ಸೊ ಹಾಗಾಗಿ ನೀವು ನಿಂತ್ಕೊಂಡು ತುಂಬ ಬಗ್ಕೊಂಡು ಕಸನ ಗೂಡಿಸ್ಬೇಡಿ ದಯವಿಟ್ಟು, ಓಕೆನಾ. ಆ ಟೈಮಲ್ಲಿ ಜಾಸ್ತಿ ನಾನ್ ವೆಜ್ನ ತಗೊಳ್ಳಿ. ನಾನ್ ವೆಜ್ ತಿನ್ನೋರು ತುಂಬ ನಾನ್ ವೆಜ್ಜು, ಕಾಲು ಸೂಪೆಲ್ಲ ಜಾಸ್ತಿ ತಗೊಳ್ಳಿ. ಬಾಡಿ ತುಂಬ ವೀಕ್ ಇರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ನೀವು ಚೆನ್ನಾಗಿ ಊಟ ತಿನ್ನಿ. ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ನ ತಗೊಳ್ಳಿ, ಮೇಕೆ ಮಟನ್ನ ತಗೊಳ್ಳಿ, ಮತ್ತು ಕಾಫಿ ಕುಡೀರಿ. ಹಾಲು ಮತ್ತು ಟೀ ಎಲ್ಲ ಕುಡಿಲಿಕ್ಕೆ ಹೋಗ್ಬೇಡಿ, ಕಾಫಿನ ಕುಡೀರಿ. ಮಟನ್ನ ಚೆನ್ನಾಗಿ ತಿನ್ನಿ. ಇನ್ನು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಸೊಪ್ಪು ತರಕಾರಿನ ನೀವು ಎಷ್ಟು ತಿಂತೀರೋ ಅಷ್ಟು ತುಂಬಾ ಒಳ್ಳೆಯದು. ನಾನ್ ವೆಜ್ ತಿನ್ನೋರು ಅಷ್ಟೇ ಸೊಪ್ಪು ತರಕಾರಿನ ಆದಷ್ಟು ಜಾಸ್ತಿ ತಿನ್ನಿ. ಈ ಸಬ್ಸಿಗೆ ಸೊಪ್ಪೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಜಾಸ್ತಿ ತಿನ್ನಿ. ಪಾಪು ಕೂಡ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆ ಸೊಪ್ಪೆಲ್ಲ ತಿನ್ನೋದ್ರಿಂದ. ಆ್ಯಂಡ್ ನಿಮಗೆ ನಿಮ್ಮ ಬಾಡಿಗೂ ಕೂಡ ಅದು ತುಂಬಾ ಒಳ್ಳೆಯದು, ಪಾಪಗೂ ಕೂಡ ಅದು ತುಂಬಾ ಒಳ್ಳೆಯದು, ಓಕೆನಾ. ಸೊ ಈ ಥರ ಎಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ನಾವು ಆರಾಮಾಗಿ ಹೆಲ್ತಿಯಾಗಿ ಇರ್ತೀವಿ. ಹಾಗೆಯೇ ನಮಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಆ ಥರ ಎಲ್ಲ ಬರೋದಿಲ್ಲ, ಸರಿನಾ. ಇನ್ನೊಂದೇನಪ್ಪ ಅಂತಂದರೆ ನಾರ್ಮಲ್ ಡೆಲಿವರಿ ಆದವ್ರಿಗೂ ಬ್ಯಾಕ್ ಪೇನ್ ಬರುತ್ತೆ, C-ಸೆಕ್ಷನ್ ಆದವ್ರಿಗೂ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಎಷ್ಟು ನಿಜನೋ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಅದು ನನ್ನ ಫ್ರೆಂಡ್ ಹಂಗೆ ಅಂತ ಇರ್ತಾಳೆ, ನಿನ್ನ C-ಸೆಕ್ಷನ್ ಆಗಿದೆ ನಿಮಗೆ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಓಕೆ, ನನಗೆ ಯಾಕೆ ಬರುತ್ತೆ ಈ ಥರ, ನನ್ನ ನಾರ್ಮಲ್ ಡೆಲಿವರಿ ತಾನೇ ನನಗೂ ಬರುತ್ತೆ, ಅದೆಲ್ಲರಿಗೂ ಬಂದೇ ಬರುತ್ತೆ ಕಣೆ ಅಂತ ಹೇಳ್ತಾಳೆ ಅವಳು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಫ್ರೆಂಡ್ಸ್
ಜಾಸ್ತಿ ಸಿ ಸೆಕ್ಷನ್ ಆಗಿರೋರ್ಗೆ ಜಾಸ್ತಿ ಬ್ಯಾಕ್ ಪೇನ್ ಬರೋದು. ಯಾಕಂದರೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವಾ, ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ತುಂಬಾ ಪೇನ್ ಬರುತ್ತೆ. ಓಕೆನಾ, ನಾನು ಕೂಡ ಅದನ್ನು ಸಫರ್ ಪಟ್ಟಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಅವ್ರಿಗೆ ಯಾವುದೇ ರೀತಿ ಇಂಜೆಕ್ಷನ್ಸ್ ಏನೂ ಇರೋದಿಲ್ಲ. ಬ್ಯಾಕ್ ಪೇನ್ ಬರ್ಬೋದು ಅವ್ರಿಗೂ, ಯಾಕಂದರೆ ಅವರು ಆ ಟೈಮಲ್ಲಿ ಜಾಸ್ತಿ ಚೆನ್ನಾಗಿ ಫುಡ್ ಎಲ್ಲ ತೊಗೊಂಡಿರೋದಿಲ್ಲ, ಜಾಸ್ತಿ ಬೇಗ ತಣ್ಣೀರು ಮುಟ್ಬಿಡೋದು, ಮತ್ತು ಸ್ಕಾರ್ಫ್ ಎಲ್ಲ ಹಾಕೊಳ್ದೇ ಇರೋದು, ಸಾಕ್ಸ್ ಎಲ್ಲ ಹಾಕೊಳ್ದೇ ಇರೋದು, ಆ ಥರ ಎಲ್ಲ ಹಸಿಮೈ ಇರೋದ್ರಿಂದ ಆ ಥರನೂ ಮಾಡಿರ್ಬೋದಲ್ವಾ. ಸೊ ಅವ್ರಿಗೂ ಕೂಡ ಬ್ಯಾಕ್ ಪೇನ್ ಸ್ವಲ್ಪ ಇರ್ಬೋದೇನೋ ಅಷ್ಟೇ. ಬಟ್ ಸಿ ಸೆಕ್ಷನ್ ಆದವ್ರಿಗೆ ಮಾತ್ರ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಅಲ್ಲಂತೂ ಹೆವಿ ಪೇನ್ ಬರುತ್ತೆ. ಓಕೆನಾ, ಸೊ ನೀವು ಎಷ್ಟು ಆ ಟೈಮಲ್ಲಿ ನೀವು ಕೇರ್ಫುಲ್ ಆಗಿರ್ತೀರೋ ಅಷ್ಟೇ ಒಳ್ಳೆಯದು, ಸರಿನಾ. ಆಮೇಲೆ ಫ್ರೆಂಡ್ಸ್, ತುಂಬ ಬಿಸಿ ನೀರನ್ನ ಹಾಕೊಳ್ಳಿ ಮೈಗೆ. ಆ ಟೈಮಲ್ಲಿ ತುಂಬ ಬಿಸಿ ನೀರು ಸ್ನಾನ ಮಾಡಿಸ್ತಾರೆ, ಆದರೆ ಗಾಯದ ಮೇಲೆ ಜಾಸ್ತಿ ಬಿಸಿನೀರ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಆಯಿತಾ. ಇನ್ನು ಮಾಮೂಲಿ ಬೆನ್ನಿಗೆಲ್ಲ ಜಾಸ್ತಿ ಬಿಸಿನೀರನ್ನ ಹಾಕೊಳ್ಳಿ. ಆರಾಮಾಗಿ ನೀವು ನಿಮ್ಮ ಇದರಲ್ಲಿ ಸಿ ಸೆಕ್ಷನ್ ಆದಮೇಲೆ ನೀವು ಆರಾಮಾಗಿ ನಿಮ್ಮ ಹೆಲ್ತ್ನ ನೀವು ಹೇಗೆ ನೋಡ್ಕೋತೀರಾ ಅಷ್ಟೇ ನಿಮಗೂ ಒಳ್ಳೆಯದು, ಹಾಗೆಯೇ ನಿಮ್ಮ ಮಗುವಿಗೂ ಕೂಡ ತುಂಬಾ ಒಳ್ಳೆಯದು. ಓಕೆನಾ, ಹೆಲ್ತಿ ಫುಡ್ಗಳನ್ನ ತಗೊಳ್ಳಿ, ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನಿ, ಮಟನ್ ತಿನ್ನಿ, ಎಲ್ಲಾನು ಚೆನ್ನಾಗಿ ಆರಾಮಾಗಿ ತಿನ್ನಿ. ಓಕೆನಾ, ಬಟ್ ಒಂದೊಂದು ಹಾರ್ಡ್ ಐಟಮ್ಸ್ ಎಲ್ಲ ಕೊಡೋದಿಲ್ಲ. ಪಾಪುಗೆ ಡೈಜೆಷನ್ ಆಗಲ್ಲ ಅಂತ ಒಂದೊಂದು ಅವರು ಅಂದರೆ ಮನೆಯಲ್ಲಿ ನೋಡ್ಕೊಳ್ತಾರೆ, ಅವರು ಒಂದೊಂದು ಫುಡ್ನ ಕೊಡೋದಿಲ್ಲ. ಓಕೆನಾ, ಸೊ ಮನೆಯಲ್ಲಿ ಕೇಳ್ಕೊಳ್ಳಿ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ. ಆದಷ್ಟು ಹೆಲ್ತಿಯಾಗಿರಿ. ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.